ಇನ್ನ ಮನಿಗೆ ಹೋಗಾರು ಬರಾರು ಭಾಳ ಮಂದಿ ಆಕ್ಕಾರ. ಅದಕ್ಕೆ ಒಂದಿಟ್ಟು ಮಸಾಲೆ ಖಾರ ಮಾಡ್ಕೊಳೋಣ ಅಂತ ಮಾಡಿನಿವ. ಅದಕ್ಕೆ ಉಳ್ಳಾಗಡ್ಡಿ ಸಿಪ್ಪಿ ಬಿಚ್ಚಕತ್ತಿದ್ ನೋಡು. ಚೈತ್ರವ್ವ ಬಾರ ಇವ, ನೀನು ಒಂದಿಟ್ಟು ಬಿಚ್ಚ ಬಾವಿ ಉಳ್ಳಾಗಡ್ಡಿ ಸಿಪ್ಪಿನ. ನನ್ನ ಸಾಲ್ ಸೂಟಿ ಕೊಟ್ಟಿರೋದು ಆರಾಮಾಗಿರ್ಲಿ ಅಂತೇಳಿ, ಮನಿ ಕೆಲಸ ಮಾಡುವ ಅಂತೇಳಿ ಸೂಟಿ ಕೊಟ್ಟಿಲ್ಲ ನನಗೆ. ನಾ ಬಂದಿಲ್ಲ ಅಂತೇಳಿ ಬೋರ್ನಾಗಿದ್ದ ನೀರು ಹೊತ್ತೀನಿ. ನಂಗೆ ಹಂಗಿಲ್ವ, ಹೋಗತ್ತ ಈಗ ಕಾಲು ನುಸಕತ್ತವ, ಈಗ ಕುಂತೀನಿ ಹೋಗು. ದೊಡ್ಡವ ನಾ ಬಿಸ್ತೀನಿ ಬಿಡ್ಬೆ, ಇಲ್ಲಿ ಬಿಡ್ಬೆ ಕುಂದ್ರು ನೀನು. ಅಲ್ಲ ಈಗ ಒಂದಿಟ್ಟು ಆರಾಮಾಗಿ ಇರ್ಲಿ ಬಿಡು ದೊಡ್ಡವ. ಉಳ್ಳಾಗಡ್ಡಿ ಸಿಪ್ಪಿ ಬಿಚ್ಚಿದ್ರ ಏನು ನನಗೇನು ಕೈ ಏನು ಹರ್ಕೊಂಡ್ಬಿಡ್ತಾವನ. ಚೈತ್ರ ಬುಕ್ಕ ಹೇಳಿದ್ದಿಲ್ಲ ತೊಗೊಂಬಂದಿನಿ ನೋಡು. ಥ್ಯಾಂಕ್ಸ್ ಅಣ್ಣ ಬುಕ್ಕ ತಂದಿದ್ದಕ್ಕೆ. ಚೈತ್ರವ ಯಾಕೆ ನಿಮ್ಮ ಅಪ್ಪ ಇಲ್ಲನ? ನಿಮ್ಮ ಅಪ್ಪಿಗೆ ಹೇಳಿದ್ರೆ ಬುಕ್ಕ ತಂದು ಕೊಡ್ತಿದ್ದಿಲ್ಲನ? ಇನ್ನೊಬ್ರ ಕೈಲೇ ಬುಕ್ಕ ತರಿಸ್ಕೋಬೇಕನ? ಯಾಕೆ ಹಿಂಗತಿ ಅಂತಿ ಬೇವ? ಯಾಕ ನಾನು ಅವ್ರ ಅನ್ನ ಅಲ್ಲನ? ಯಾಕ ನನಗೆ ನಾ ತಂದು ಕೊಡ್ಬಾರ್ದನ ಈ ಬುಕ್ಕನ? ನೋಡಿ ಚೈತ್ರವ, ಯಾರು ಬಿಡೇ ಬೇಡ ಬಾಚಬೇಡ. ನಾವು ಹೆಣ್ಮಕ್ಳನ್ನ ಹಿಡ್ದೀವಿ, ನಮಗೇನೋ ನೀವು ವಜ್ಜೆ ಅಲ್ಲ. ಯಾರು ಬಿಡೆ ಬಾಚಬೇಡ. ನಿಮ್ಮ ಅಪ್ಪನ ಹತ್ರ ಅದು ಬುಕ್ ಕೇಟ್ ರೊಕ್ಕ ಆತು, ಅದನ್ನ ತಂದು ಕೊಡು ಅವರಿಗೆ. ಯವ್ವ ಇನ್ನೂ ನನ್ನ ಮ್ಯಾಗಿನ ಸಿಟ್ಟು ಹೋಗಿಲ್ಲನ? ಮನ್ಯಾಗ ಇರಾಕ್ ಇಟ್ಕೊಂಡಿವಿ ಅಂತಂದ್ರೆ ನಾವು ಮಾತಾಡ್ತೀವಂತ ಏನಿಲ್ಲ. ಹಿಂದೆ ಮಾಡಿದ್ದು ನಾವು ನೆನಪು ಹಾರಿಲ್ಲ ಅಂತ ಹೇಳು. ಇಬ್ರು ಹಗ್ರೆ ಇಲ್ವೋ ನೀವು ತಾಯಿ ಮಗ? ನಾನೇನು ಮಿಡಿಯೇಟ್ರ್ ಮಾಡ್ರೇನ? ಇಬ್ರು ನೀರು ಮಾತಾಡ್ರಿ. ನೀವ್ಯಾಕೆ ಈ ಬುಕ್ ತರಬೇಕು? ಇಷ್ಟೆಲ್ಲ ಅಂದ್ರೂ ಮತ್ತೆ ತರ್ಬೇಕ ನೀವು ಈ ಬುಕ್ನ? ನೋಡ, ನಾವು ತಾಯಿ ಮಕ್ಕಳು ಇಂದ ಬಡದಾಡ್ತೀವಿ, ನಾವು ಕೂಡ್ತೀವಿ. ನೀನು ನಮ್ದ್ರೊಳಗ ಅಡ್ಡ ಬಾಯಿ ಹಾಕಕ್ ಹೋಗ್ಬೇಡ, ನಾ ಹೇಳ್ತೀನಿ ನೋಡಿ ನಿನಗೆ. ಅವ್ರು ಬೇಡ ಅಂದ್ರೂ ನೀವ್ ಯಾಕೆ ಇಷ್ಟೊಂದು ಏಜ್ ಬಾಯ್ ಬಿಡ್ಕೊಂತೀರಿ? ನಿಮ್ಮ ಒಳ್ಳೇದಕ್ಕೆ ಹೇಳಿದ್ರೆ ನನಗ ಬೈತಿರಲ್ಲ. ಬಾಯಿ ಮುತ್ಕೊಂಡು ಸುಮ್ಮಿರ ಅಂತ ಏನೇ ಸುಮ್ಮಿರ್ಬೇಕಷ್ಟ. ನಡಿ ಒಳಗ. ಚೈತ್ರ ಈ ಬುಕ್ಕಕ್ಕೆ ಏನು ರೊಕ್ಕ ಕೊಡೋದು ಏನು ಬೇಕಾಗಿಲ್ಲ. ನಾನು ಈ ಮನಿ ಮಗ ಅದೀನಿ, ನಿಮ್ದು ನೋಡ್ಬೇಕಾದಿದ್ದು ನನ್ನ ಕರ್ತವ್ಯ ಐತಿ, ಅದನ್ನ ಹೇಳು. ಚೈತ್ರ ಮೊದ್ಲೇ ಕೆಲ್ ಹೋಗಿತ್ತೇನು ಈ ಜವಾಬ್ದಾರಿ? ಈಗ ಬಂತಾನೆ ಏಕದಮ್ಕ? ಕೇಳ ತಾಯಿ ಮಗ ಬೇಕಾದ್ ಮಾಡ್ಕೊರಿ, ನಾನಂಕರು ಯಾರನ್ನೂ ಏನು ಕೇಳಂಗಿಲ್ಲ. ಅಲ್ಲಣ್ಣ ನನಗಂಕರು ಅಣ್ಣ ಬುಕ್ಕ ತಂದು ಕೊಡ್ತಾನ, ಕುಂತ್ಕೊಂಡು ಓದ್ತೀನಿ ನಾನು. ನೀವು ಏನಾರ ಮಾಡ್ಕೊರಿ. ಅಲ್ಲಣ್ಣ ನಡು ನಮ್ಮನ್ನ ಹಾಕಿ ಹೋಗ್ತಾರ ಒಟ್ರು. ಎಷ್ಟು ದಿನ ಆಗಿತ್ತವ ಇಷ್ಟು ಸಂಪ ನಿದ್ದೆ ಮಾಡ್ಲಾರ್ದ. ರಶ್ಮಿ ಇಟ್ಟತ್ತ ಹೇಳೋದು 9 ಗಂಟೆ ಆಗೈತಿ. ಹೋಗ್ಬೇಯವ್ವ, ಕಣ್ಣಿಗೆ ಚಂದ ನಿದ್ದಿಲ್ಲಂಗಾಗೈತಿ. ಲಗ್ನ ಆದಾಗಿನ ಸುಟ್ಟು ಇವತ್ತೊಂದಿಟ್ಟು ನೆಮ್ಮದಿ ನಿದ್ದೆ ಮಾಡಿದೆ. ಚಾ ಮಾಡ್ಕೊಂಬ, ಯಾಕ ತಲೆ ನುಸಾಕತ್ತೈತಿ. ನೀನ ಬಾಕಿ ಇದ್ದಿ ಬಾರವ ನನ್ನ ಕೆಲಸ ಹೇಳಾಕ. ಯಾಕ ನಾನೇನು ಈ ಮನೆ ಕೆಲಸಕ್ಕೆ ಮಾಡಿ ಹೋಗು, ಹೆಣ್ಮಗಳು ಹೌದಿಲ್ಲ? ಚಾ ಮಾಡ್ಕೊಂಡು ಕುಡಿ ಹೋಗು. ಲೇ ನಾನು ಗಂಡನ ಮನೆಯಾಗಿಂದ ಈಗ ಬಂದೇನಿ. ಹೋಗು ಚಾ ಮಾಡ್ಕೊಂಡ್ ಬರ್ಬಾ. ಗಂಡನ ಮನೆಗಿದ್ದ ಬಂದ್ರ ಏನಾತ? ಏನೋ ದೊಡ್ಡ ಯುದ್ಧ ಗೆದ್ದು ಬಂದಂಗ ಮಾಡ್ತಾ. ಹೋಗ ಹೋಗ, ಏನು ಯಾರು ಮಾಡ್ಲಾರ್ದಿಕ್ಕೆ ಬೇಕೆ ಬಾಯಿ ಮಾಡ್ಯಾಳ ಗಂಡನ ಮನ್ಯಾಗ ಹೇಳಾಕ ಬಂದ್ಲು. ಅಷ್ಟ್ರು ಕೂಡಿ 4 ಮಂದಿ ದಗದಿಲ್ಲ ಏನು ಗಾಂಗ ಮಂದಿಗೆ ಅಡಿಗೆ ಮಾಡಿ ಹಾಕಿ ದನದ ಬಂದಾರಂಗ ಮಾತಾಡ್ತಾ ಆಕಿ. ಯವ್ವ ಹೆಂಗ್ ಮಾತಾಡ್ತಾವ ನೋಡಿಕಿ? ಅಲ್ಲ ಆಸತ್ತು ಬ್ಯಾಸತ್ತು ಅದೇನ ಅಣ್ಣನ ಮನೆಗೆ ಬಂದ್ರ ಅಣ್ಣನ ಹೆಂಡತಿ ಅವಕ್ ಕಂದ್ಲು ಅಂತ ಹಂಗತಿ ಆತ್ ತಗೋ. ಇಲ್ಲ ಅಣ್ಣನ ಹೆಂಡತಿ ಅವಕ್ ಕನ್ಲಿಲ್ಲ, ತಂಗಿ ಅವಕ್ ಕಂದ್ಲು ನನಗ. ಹೋಲ್ ಬಿಡ ಇವ, ಆಕಿಗೆ ಯಾಕ ತಲೆನೂ ಸಕತ್ತಂತ. ಒಂದ್ ಕಪ್ ಚಾ ಮಾಡ್ಕೊಡು. ಈಗ ಮತ್ತೆ ಜಗಳ ಮಾಡ್ಕೊಂತ ಕುಂದ್ರದನ? ಇಲ್ಲೇನ್ ಮಾಡೋರ್ ನಿಟ್ಟಾರನ? ನಡಿ ಆಯ್ತಾಗ ಮಾಡ್ಕೊಂಡ್ ಕುಡಿಯನ್ನ. ಎಲ್ಲಾರ್ಗಿ ಚಾ ಮಾಡಿರ್ತೀವಲ್ಲ ಅವಾಗ ಲಗುನ ಎದ್ದು ಚಾ ಕುಡಿಬೇಕು. ಅದು ಬಿಟ್ಟು ಎಷ್ಟೊತ್ನ್ಯಾಗಾರ ಎದ್ದು ಚಾ ಮಾಡ್ಕೊಡು ಅಂತೇಳಿ ಅಧಿಕಾರ ಚಲಾಯಿಸಕ್ ಬರ್ತಾರ. ನಮ್ಮ ಮನ್ಯಾಗ ಮುಂಜಾನೆ ಹೊತ್ತ ಚಾ ಮಾಡ್ತಾರ, ಅವಾಗ ಎದ್ದು ಕುಡಿಬೇಕು. ಹಿಂದೆಗಡೆ ಚಾ ಮಾಡ್ಕೊಡ್ರಿ ಅಂದ್ರೆ ನಮ್ಮ ಮಾಡ್ಕೊಡೋದು ನಿಗಂಗಿಲ್ಲ. ನೀ ಬೇಕಾದ್ರೆ ಮಾಡ್ಕೊಡ್ಬೇವ, ನಾನು ಅಂಕರು ಆಗಂಗಿಲ್ಲ ನೋಡು. ಯಾಕ ಒಟ್ರು ಚಾಕ್ರಿ ಮಾಡಕದೀನ ನಾನು? ನೋಡ್ಬೇವ ಎಷ್ಟು ಮಾತಾಡ್ತಾ ಐಕಿ. ಕುಂತಲ್ಲೇ ಕೂಲಿ ಬೇಡ ಅಗದಿ. ಯಾರು ಗಂಡನ ಮನೆಗೆ ಹೋಗಿ ಬರ್ಲಾರ್ದಾಕಿ ಕೆಬೇಕೆ ಹೋಗಿ ಬಂದಾಳ ಹೇಳ್ತಾ. ಏನು ಗುಡ್ಡ ಕಡ್ದು ಬಂದಿ? ನಿನಗೆಲ್ಲಾರು ಕುಂತಲ್ಲೇ ತಂದು ಕೊಡ್ತಾರ. ಏನು ಅಗದಿ ಗಂಡನ ಮನೆಗಿದ್ದ ಬಂದಿನಿ, ಗಂಡನ ಮನೆಗಿದ್ದ ಬಂದಿನಿ ಅಂತೆ ಇದೊಂದು ಹೇಳಾಕೊಟ್ಟ ಎಲ್ಲಾರಿಗೂ. ನೋಡು ಬಾ ದಿನಕ್ಕ ತವ್ರ ಮನೆಗೆ ಬಂದ್ರ ಹಿಂಗತಿ ಐತಿ. ಒಂದು ಕಪ್ ಚಾ ಮಾಡಿ ಹಾಕೋರ್ ಗತಿ ಇಲ್ಲ ನನಗ. ಯಾಕ ನಿನ್ನ ಕೈ ಅದಾವದಿಲ್ಲ? 2 ಕಾಲ್ ಕೊಟ್ಟ ನಿಲ್ ದೇವ್ರು. ಹೋಗ್ಬೇಕು ಮಾಡ್ಕೊಂಡ್ ಕುಡಿಬೇಕು. ಮನ್ಯಾಗೇನ್ ಚಾ ಪುಡಿ ಇಲ್ಲ, ಸಕ್ರಿ ಇಲ್ಲ, ಏನ್ ಹಾಲಿಲ್ಲ, ಮಾಡ್ಕೊಂಡ್ ಕುಡಿ ಹೋಗು. ಅಷ್ಟು ಮಿತಿ ನಿನಗ ಬೇಕಾದ ಚಾ ಅಂದ್ರ ನಸಿನಾಗ ಎದ್ದು ನಮ್ ಕೂಡ ಚಾ ಕುಡಿ ಮುಗಿಸ್ರೇ ಯವ್ವ. ಒಳ್ಳೆ ಕತಿ ಆತು. ಇನ್ನು ಚಲೋ ಆತ್ ನೋಡು ಮನ್ಯಾಗ ಜಗಳ. ನಾನ ಮಾಡ್ಕೊಡ್ತೀನಿ ಹೋಗ್ಯವ, ಮಕ್ಕ ತಕ್ಕೋ ಹೋಗು. ಈಕಿ ಹಿಂಗತಿ ಮಾಡ್ದಲ್ಲಿನ ಈಕಿ ತಲೆ ಮ್ಯಾಗ ಹತ್ ಕುಂತಾಳ. ದಯವಿಟ್ಟು ಕ್ಷಮಿಸ್ಬೇಕು. ಮಕ್ಕಳದು ಸ್ಕೂಲ್ ರಜಾ ಬಿಡ್ತೀರಿ, ಅದಕ್ಕೆ ಒಂದು ವಾರ ನಮ್ಮ ಅವ್ವಾರ ಹತ್ರ ಹೋಗಿ ಬರ್ಬೇಕಂತೇಳಿ ಬಂದೀನಿ. ಅದಕ್ಕೆ ಟೈಮ್ ಟು ಟೈಮ್ ವಿಡಿಯೋ ಮಾಡಿ ಹಾಕಕ್ಕಾಗವಲ್ದು. ಇನ್ನೊಂದು ವಾರ ಹಿಂಗೆ ಹೆಚ್ಚು ಕಡಿಮೆ ಆಗತ್ತೆ ರೀ.
ನಿಮ್ಗೆ ಗೊತ್ತೇ ಇರುತ್ತಲ್ಲ, ಊರಿಗೆ ಪಾರಿಗೆ ಹೋದ್ವಿ ಅಂದ್ರೆ ಅಲ್ಲೆಲ್ಲ ನಾನು ವಿಡಿಯೋ ಮಾಡಿ ಹಾಕಿನಿ, ಸುಮ್ಮನೆ ಕೂಡ್ರಿ ಅನ್ನೋಕ್ಕಾಗಂಗಿಲ್ಲ. ಮಕ್ಕಳೆಲ್ಲರೂ ಇರ್ತಾರೆ, ಎಲ್ಲರೂ ಬಂದಿರ್ತಾರೆ. ಹಿಂಗಾಗಿ ಸ್ವಲ್ಪ ಹದಿಬಿದಿ ಆಗತ್ತೆ ರೀ. ಅದ್ರಾಗ ಒಂದು ಸ್ವಲ್ಪ ಟೈಮ್ ನೋಡಿಕೊಂಡು ನಾನು ವಿಡಿಯೋ ಮಾಡಿ ಹಾಕಕತ್ತೀನಿ ರೀ. ಆದಷ್ಟು 3 ವಿಡಿಯೋ ಹಾಕಕ್ಕೆ ಪ್ರಯತ್ನ ಪಡ್ತೀನಿ. ಆಗಲಿಲ್ಲ ಅಂದ್ರೆ ಒಂದಂಕರು ಕಂಪಲ್ಸರಿ ಹಾಕಿನಿ. ನೀವು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ. ಸರಿ ರೀ, ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆಗೋಣ ಅಂತ ನನ್ನ ಆಸೆ. ದಯವಿಟ್ಟು ಲಗು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಏನ್ರಿ ಮಾತಾಡ್ಬೇಕಂತೇಳಿ ಮಾಯಿ ಮೇಲೆ ಕರ್ಕೊಂಬಂದ್ರಿ? ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು ರೀ. ನಮ್ಮ ಮನ್ಯಾಗ ಮಾತಾಡೋಣ ಅಂದ್ರೆ ಗಾಡಿ ಕಿವಿ, ಇನ್ನು ಕೆಳ ಮಾತಾಡೋಣ ಅಂದ್ರೆ ಮನ್ಯಾಗ ಎಲ್ಲರೂ ಹೋದಾರ, ಅದು ಚಂದ ಅನ್ಸಂಗಿಲ್ಲ. ನಿಮ್ಮ ಕೂಡ ಮಾತಾಡ್ಬೇಕಿತ್ತು, ಅದಕ್ಕೆ ಮ್ಯಾಗ ಕರ್ಕೊಂಬಂದೆ. ಅಲ್ಲೇ ಪಾನ್ಯಾಗ ಕುಂತ್ಕೊಂಡು ಮಾತಾಡ್ತಿದ್ವಿ. ಬಿಸಿಲು ಒಂದು ಭಾಳ ಐತಿ, ಬಿಸಿಲಾಗ ನಿಂತು ಮಾತಾಡೋದ? ನಿಮ್ಮ ಮನ್ಯಾಗೂ ಗಾಡಿಗೆ ಕಿವಿ ರೀ, ಅದಕ್ಕೆ ಬ್ಯಾಡ ಅಂತ ಇಲ್ಲಿ ಕರ್ಕೊಂಬಂದೆ. ಇನ್ನು ಹೊಲಕ್ಕೆ ಹೋಗೋಣಂದ್ರೆ ಆಕಿ ಮಿಟಕ್ಲಾಡಿ ನನ್ನ ಗೆಳತಿ ಒಬ್ಬಕ್ಕೆ ಬಂದು ಒಕ್ಕರ್ಸ್ಕೊಂಡಾಳಲ್ರಿ ಪರಿಮಳಿ. ಆಕೆ ಒಬ್ಬಕ್ಕೆ ಜೋಡಾಗಿ ಬರ್ತಾಳ, ಅಲ್ಲಿ ಮಾತಾಡೋಕ್ಕಾಗಂಗಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಅದೇನು ಹೇಳ್ರಿ, ಏನು ಮಾತಾಡಕತ್ತಿರ್ಬೇಕು? ಕೆಳಗಿದ್ದವ್ರನ್ನ ಮ್ಯಾಗ ಕರ್ಕೊಂಬಂದ್ಲಿ, ಏನು ಮಾಡು? ಏನು ಮಾತಾಡಕತ್ತಾರ ಏನು? ಅದೇನಂದ್ರೆ ನಮ್ಮ ಮಲ್ಲಪ್ಪನ ಲಗ್ನ ವಿಚಾರ ಮಾತಾಡೋಣ ಅಂತ ಬಂದೆ ನಾನು. ಯಾವ್ದಾರು ಹುಡುಗಿ ಮತ್ತೆ ಪಸಂದ್ ಬಂದ್ಲ ನಮ್ಮ ಮಲ್ಲಪ್ಪ ಸರಿಗೆ? ಹೇಳ್ರಿ, ಮುಂದೆ ನಿಂತ್ಕೊಂಡು ನಾವು ಲಗ್ನ ಮಾಡಿ ನೋಟ್ರು ನಿಂತ್ಕೊಂಡು ಅದು ಈಗ ಯಾಕೆ ಮರಿ ನಿಂತ್ಕೊಂಡು ನೋಡಕತ್ತಾಳ? ನಿಮ್ಮ ಶ್ರೀಧರ್ ನಿಂತು ಬಂದಾಳ. ಹೆಂಗೆ ಮಾತಾಡಿ ನಾನು? ತಡ್ರಿ ಅಕ್ಕ, ಹಿಂದೆಗಡೆ ಮಾತಾಡೋಣ ಅಂತ ಮಾಡಕ್ಕೆ ತಗದೈತಿಲ್ಲ. ಇಲ್ಲಿ ಎದಕ್ಕೆ ಬಂದ್ವಿ? ಯಾಕ ನಾವೇನು ಮಾತಾಡ್ತೀವಿ ಅಂತ ಅದು ಕೇಳಿಸ್ಕೊಳಕ್ ಬಂದೇನೆ? ಹಂಗಲ್ರಿ ಅಮ್ಮರ, ಸಕ್ಕುಬಾಯಿ ಆಂಟಿಯರು ಬಂದಾರಲ್ರಿ, ಅದಕ್ಕೆ ಏನು ಪಾನ್ಕ ಮಾಡಲಿ ಅಂತ ಚಾ ಮಾಡಲಿ ಅಂತೇಳಿ ಕೇಳಾಕಂತ ಬಂದಿನ್ರಿ. ಕೇಳಾಕ್ ಬಂದಾಕಿ ಮರಿ ನಿಂತ್ಕೊಂಡು ಏನು ಮಾಡಕತ್ತಿ? ಕೇಳಿ ಹೋಗ್ಬೇಕಿತ್ತು, ಸುಮ್ಮನೆ ನಿಂತಿಲ್ಲ ಗರ ಬಡ್ದಾರ್ಗತೆ. ಇಲ್ರಿ ಅಮ್ಮರ, ಹಂಗೇನಿಲ್ರಿ, ನೀವಿಬ್ರು ಮಾತಾಡಕತ್ತಿದ್ರಲ್ಲ, ನೋಡು ಬಂದು ಹೆಂಗೆ ಕೇಳೋದಂತ ಸುಮ್ಮನೆ ನಿಂತಿದ್ದೀನ್ರಿ. ಎಂತ ನವ್ರಂಗಿ ಆಟ ನನ್ನ ಮುಂದೆ ಎಬ್ಸಕ್ ಬರಕ್ ಹೋಗ್ಬೇಡ, ನನಗೆಲ್ಲ ಗೊತ್ತೈತಿ. ಕೆಳಗೆ ಹೋಗಿ ಶರಬತ್ತ ಮಾಡು, ಹಿಂದೆಗಡೆ ಬಂದು ಕುಡಿತೀವಂತ. ಆತ ನೀಗರ ಇದನ್ನ ಬಿಟ್ಟು ಮುಂದೆ ಏನಾರ ದಗದಿತ್ತಂದ್ರ ಮಾಡು. ಬರೀ ಕದ್ದು ಕೇಳೋದು, ಮರಿ ನಿಂತು ಕೇಳೋದು, ಇದನ್ನ ಮಾಡಿ ಏನು ಮಾಡ್ತಿ? ಏನು ಸಾಧನೆ ಮಾಡ್ತಿ? ಅದು ಅಮ್ಮರ, ನಾನು ಹಂಗಲ್ರಿ, ಇದು ಹಂಗೂ ಇಲ್ಲ ಹಿಂಗೂ ಇಲ್ಲ, ಹೇಳದಷ್ಟು ಮಾಡಿ ಹೋಗು. ಇವೆಲ್ಲ ನಿನ್ನ ಮನ್ಯಾಗ ನಡಿತೈತಿ, ನನ್ನ ಮನ್ಯಾಗ ಇಂಥವ್ ನಡೆಯಂಗೇ ಇಲ್ಲ ಆಟ. ನಾ ಭಾಳ ನೋಡಕತ್ತೀನಿ ನಿನ್ನ. ಈ ಹೊಲಸ ಚಟನ ಬಿಡು, ಚಂದನ್ ಸುದ್ದನ ಪದ್ಧತಿ ಇಟ್ಕೊಂಡಿರು. ಹದ್ದಿನ ಕಣ್ಣು ಇದ್ದಂಗ ಅದಾವ ಮುದುಕಿವು. ಹೌದಲ್ಲ, ಮರಿ ನಿಂತ್ಕೊಂಡು ಕೇಳಿಸ್ಕೋಬೇಕು ಅಂದ್ರೆ ಹಂಗಾರು ನೋಡಿದ್ದ. ಈ ಮನೆಯವ್ರು ಹೆಣ್ಮಕ್ಳನ್ನ ಏನೋ ಅನ್ಕೊಂಡಿದ್ದೆ ನಾನು. ಬುದ್ಧು ಅದಾವ ಅನ್ಕೊಂಡಿದ್ದೆ. ಅವು ಆ ಪಕ್ಕ ಕಟ್ಟ ಬೇರಿಕೆದಾರ ಇವ್ರು ಒಟ್ರು, ಒಬ್ರಿಕಿನ ಒಬ್ರು ಚಾಲ್ತಿ ಅದಾರ ನೋಡಿ ಇವ್ರು. ಬರೀ ಹಿಂಗ ಮಾಡ್ತತಿ. ಮನ್ಯಾಗ ಏನು ಮಾತಾಡುವಂಗಿಲ್ಲ ನೋಡ್ರಿ, ಬರೀ ಕದ್ದು ಕೇಳಿಸ್ಕೊತಾಳ. ಇಂಥ ಚಾಳಿ ಬಿಡವ ಅಂತ ನಾನು ಜಗ್ಗ ಬೈತೀನಿ, ಕೇಳಂಗೆ ಇಲ್ಲಿ ಹುಡುಗಿ. ನೀವೇನನ್ರಿ ಆಕರ, ಹೆಣ್ಮಕ್ಳಿಗೆ ಇಂಥ ಕದ್ದು ಕೇಳು ಚಟ ಇರಬಾರ್ದ್ರಿ, ಇದು ಒಂಥರ ರೋಗ ಇದ್ದಂಗನ. ಅದು ಬಿಡ್ರಿ, ನಮ್ದು ಹಂಗೆ ಇರೋದ. ಏನೋ ಮಾತಾಡ್ಬೇಕಂದ್ರಿ? ಅದೇನಂದ್ರೆ ನಮ್ಮ ಮಲ್ಲಪ್ಪಂದು ಲಗ್ನ ವಿಚಾರ ಮಾತಾಡಕತ್ತಿದ್ದೆ. ಅದು ಅಲ್ಲ, ನಿಮ್ಮ ಮುಂದೆ ಹೆಂಗೆ ಹೇಳೋಣ ಅಂತ. ನನಗೆ ನಿಮ್ಮ ಪರಿಸ್ಥಿತಿ ಗೊತ್ತಾಗತ್ತ. ನೀವೇನು ನಿಂತು ತಿಳ್ಕೊಬೇಡ್ರಿ. ನಮ್ಮ ಮನೆ ಮಗನ ಲಗ್ನ ಅಂತೇಳಿ ಮುಂದೆ ನಿಂತ್ಕೊಂಡು ಎಲ್ಲ ಮಾಡ್ತೀವಿ ನಾವು. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಯಾಕಾರ. ಅಲ್ಲ, ನೀವು ಮುಂದೆ ನಿಂತ್ಕೊಂಡು ಮಾಡ್ತೀರಿ ಇಲ್ಲಂತಲ್ಲ, ಆದ್ರೆ ಅದು ಯವ್ವಾ ನನ್ನ ಹತ್ರ ಮುಚ್ಚುಮರಿ ಏನ ಅದು ಏನು ಅನ್ನೋದು ಹೇಳ್ರಿ. ಏನು ನಮ್ಮ ಹತ್ರ ಮುಚ್ಚುಮರಿ ಏನೈತಿ? ಒಂದ ಮನೆಯನ್ನಾರ ಗತೆ ಇದ್ದು ಹಿಂಗೆಲ್ಲ ಸರಿ ಅನ್ಸಂಗಿಲ್ಲ. ಅದೇನಿದ್ದು ದಡಗ್ನ ಹೇಳ್ಬಿಡ್ರಿ. ಅದೇನಂದ್ರೆ ನಮ್ಮ ಮಲ್ಲಪ್ಪಗ ಜಗ್ಗ ಹೆಣ್ಣು ನೋಡಿದ್ವಿ, ಅವನು ಯಾರನ್ನೂ ಒಪ್ಕೊಳ್ಳಿಲ್ಲ. ಆದ್ರೆ ನಮ್ಮ ಮಲ್ಲಪ್ಪ ನಿಮ್ಮ ಪಾರವನ್ನ ಭಾಳ ಇಷ್ಟಪಟ್ಟನ್ರಿ. ನನ್ನ ಜೀವನದ ಲಗ್ನ ಅನ್ನೋದಿತ್ತಂದ್ರೆ ಪಾರ್ವತಿ ಜೋಡಿನ ಅಂತ ಅಂದ. ಅದಕ್ಕೆ ತಡಗ್ನ ಎಲ್ಲರ ಹತ್ರ ಬಂದು ಇದನ್ನ ಮಾತಾಡೋಕ್ಕಾಗಿಲ್ಲ. ಸೂಕ್ಷ್ಮ ರೀತಿಯಿಂದ ನಿಮ್ಮ ಹತ್ರ ಬಂದು ಇದನ್ನು ಹೇಳಾಕತ್ತೀನಿ. ಮನ್ಯಾಗ ನೀವೆಲ್ಲರೂ ಕುತ್ಕೊಂಡು ಮಾತಾಡ್ರಿ. ಮಾತಾಡಿದ ಮೇಲೆ ನನಗೆ ನೀವು ಒಂದು ಮಾತಂದ್ರೆ ಅಂದ್ರೆ ಪದ್ಧತಿ ಪ್ರಕಾರ ಬಂದು ನಾವು ಹೆಣ್ಣು ನೋಡ್ಕೊಂಡು ಹೋಗ್ತೀವಿ. ಮತ್ತೆ ಮುಂದಿನ ಮಾತುಕತೆ. ಮತ್ತೆ ಸಿಟ್ಟು ತಿಳ್ಕೊಬೇಡ್ರಿ. ಅಲ್ಲ, ನಮ್ಮ ಹುಡುಗ ತನ್ನ ಮನಸ್ಸಿನ ಅಂತ ಹೇಳ್ಯಾನ, ಮತ್ತು ನೀವು ನಮ್ಮ ಹುಡುಗನ ಮ್ಯಾಗ ಅಪಾರ್ಥ ಮಾಡ್ಕೋಬೇಡ್ರಿ. ಇಲ್ಲ ರೀ, ಅದೇನಿಲ್ಲ. ಆದ್ರೆ ನೋಡ್ರಿ, ನಮಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ನೋಡ್ರಿ, 1 ರೂಪಾಯಿ ವರದಕ್ಷಿಣೆ ಬೇಡ, ಏನು ಬೇಡ. ನಿಮ್ಮ ಮನೆ ಮಗಳನ್ನ ನಮ್ಮ ಮನೆಗೆ ಕಳಿಸ್ಕೊಡ್ರಿ ಸಾಕು. ಅದು ಪ್ರಶ್ನೆ ಬಂದಿಲ್ರಿ ಈಗ. ಏನ ಎದ್ರ ಕುಲದಾಗ ಗೋತ್ರದಾಗ ಏನೂ ತೆಗಿಯೋಂಗಿಲ್ಲ. ಮತ್ತು ನಮ್ಮ ಹುಡುಗಗೆ ವಯಸ್ಸು ಭಾಳ ಆಗ್ಯಾವ ಅಂತೇಳಿ ಏನಾರ ನಮ್ಮ ಪಾರ್ವತಿಗೆ ಮತ್ತು ನಮ್ಮ ಮಲ್ಲಪ್ಪಗೆ ವಯಸ್ಸಿಂದ ಅಂತರ ಭಾಳ ಆಕತಿ ಅಂತ ಏನಾರು ವಿಚಾರ ಮಾಡಕತ್ತೀರಿ? ಗಂಡು ಮಕ್ಳದು ವಯಸ್ಸು ಏನು ಸಾಕಾಗತ್ತೇನು ಹೇಳ್ರಿ. ಬಂದಿಲ್ರಿ ಪ್ರಶ್ನೆ. ಈಗ ನಾವೆಲ್ಲರೂ ಒಪ್ಕೋಬಹುದು ಮನ್ಯಾಗ. ನಮ್ಮ ಪಾರವ್ ಏನಂತಾಳ ಏನಂತ. ಆಕಿಗೆ ಲಗ್ನದ ವಿಷಯ ತೆಗೆದ್ರೆ ಮುಗಿದು ಹೋತ್ ನೋಡ್ರಿ. ಮನ್ಯಾಗ ಜಗಳನ ಮಾಡ್ತಾಳ, ಒಟ್ಟ ಲಗ್ನನ ಒಲ್ಲೆ ಅಂತಾಳ. ಅದಕ್ಕೆ ಹ್ಯಾಂಗಂತ ನೀವು ಪಾರವನ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ. ಆಕಿನ ಒಪ್ಸೋ ಜವಾಬ್ದಾರಿ ನಂದು. ನೀವು ಮನ್ಯಾಗ ಎಲ್ಲರೂ ಕುತ್ಕೊಂಡು ಮಾತಾಡ್ರಿ. ನಮಗೆ ಒಂದು ಹೇಳ್ರಿ,
ಏನನ್ನೋದು ನಾ ಚಲೋ ದಿನ ಹೆಣ್ಣು ನೋಡಕ್ ಬರ್ತೀವಿ. ಈ ಪಾರವನ್ ಬಗ್ಗೆ ನೀವು ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ, ಆಕೆ ನೀವು ಒಪ್ಸೋ ಜವಾಬ್ದಾರಿ ನಂದು. ಆತ್ ತಗೋರಿ. ಅಲ್ಲ ಇದು ಒಂಥರ ನನಗೂ ಖುಷಿ ವಿಚಾರನ. ಯಾಕಂದ್ರೆ ಅಂಥ ಹುಡುಗ ಸಿಗ್ಬೇಕಂದ್ರೆ ಭಾಳ ಕಷ್ಟ ರೀ. ರೂಪ ತಗೊಂಡು ಏನು ಮಾಡಿದ್ರಿ, ಗುಣ ಮುಖ್ಯ. ಈಗ ನಮ್ಮ ಮಲ್ಲಪ್ಪನ ಇಷ್ಟಪಟ್ಟಳ ಪಾರವ, ಆಕಿದು ಏನೂ ಅಭ್ಯಂತರ ಇಲ್ಲ ಅಂತ ಹೇಳಿದ್ರಿ ಅಂದ್ರೆ ಮತ್ತು ಇವ್ರ ಮನಸ್ಸೆಲ್ಲ ಹೊಡಿತಾವು, ಚಂದ ಅನ್ಸಂಗಿಲ್ಲ. ಬೇಡ, ಇದನ್ನೇನು ಹೇಳೋದನ್ನ ಬೇಡ. ಈಗ ನಾ ಹೇಳಿದ್ದ ಬರೋಬ್ಬರಿ ಐತಿ. ಈಗ ನೀವು ಹ್ಞೂ ಅಂದ್ರೆ ಒಂದ್ರಾಗ ಒಂದು ಒಳಗೆ ಓದಿಸ್ಬಿಡ್ಬೇಕಂತ. ಈಗ ನೀಲ ಒಂದು ಲಗ್ನ ಹುಡ್ಕೊಂಡು ಕೂತೀವಿ, ಮತ್ತು ಅವ್ರದ್ದು ಏನು ಅನಿವಾರ್ಯ ಕಾರಣದಿಂದ ಮದುವೆ ಮುಂದಕ್ಕೆ ಹೋತ. ಅದಕ್ಕೆ ಈಗ ನೀವು ಹ್ಞೂ ಅಂದ್ರೆ ಮಲ್ಲಪ್ಪಂದು ನಮ್ಮ ಪಾರವಂದು ಒಟ್ಟಿಗೆ ಲಗ್ನ ಮಾಡಿಬಿಡೋಣ ಅಂತ. ಮನ್ಯಾಗ ಗಂಡ್ಮಕ್ಳು ಕೂಡ ಮಾತಾಡ್ತೀನಿ ರೀ. ಮಾತಾಡಿ ಯಾವ್ದು ಅನ್ನೋದು ನಾನು ನಿಮಗೆ ಹೇಳ್ತೀನಿ ಅಂತ. ನೀವು ಪಾರವನ ಬಗ್ಗೆ ಅಂತ ಒಟ್ಟ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಪಾರವನ್ನ ಒಪ್ಸೋ ಜವಾಬ್ದಾರಿ ನಂದು. ಮೊದ್ಲೇಕ ನಿಮ್ಮ ಮನೆಯವ್ರನ್ನ ಅಷ್ಟು ಒಪ್ಪಿಸ್ರಿ ಗಂಡ್ಮಕ್ಳನ್ನ.